ಬಾಸ್ಕೆಟ್ ಬಾಲ್ ನ ಒಳಗಡೆ ಹಾಕೇ ಬಿಟ್ಟೆ. ಹಾಯ್ ಗೈಸ್, ಇವತ್ತು ಬಂದು ನಂಗೆ 2 ಇವೆಂಟ್ ಇತ್ತು. ಆಮೇಲೆ ಕಾಲೇಜ್ ಬೇರೆ ಹೋಗ್ಬೇಕಿತ್ತು. ಇನ್ನೇನು ಮುಂದೆ ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಫಸ್ಟ್ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಇನ್ನೇನು ಐಟಮ್ ಲೋಡ್ ಆಗಿತ್ತು ಅಕ್ಕಂತ ಏನೇನು ಹೊರಟೆ. ನಮ್ಮ ಏರಿಯಾಕ್ಕೆ ನಂಗೆ ವಿಸಿಟ್ ಹಾಕೊಂಡು ಆಯ್ತು. ಆಮೇಲೆ ಫಸ್ಟ್ ಇವೆಂಟ್ ಬಂದು ನೆಲಮಂಗಲದಲ್ಲಿತ್ತು. ಅದಕ್ಕೆ ನಾನು ಒಳಗಡೆಯಿಂದ ಶಾರ್ಟ್ ಕಟ್ ಇಂದ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೆ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಗೂಗಲ್ ಮ್ಯಾಪ್ ಹೋಗಿ ನಂಬ್ಕೊಂಡು ಹೋಗಿದ್ಕೆ ಫುಲ್ ಡೆಡ್ ಅಂಡ್ ರೋಡೇ ಬಂದೇ ಬಿಡ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಅವ್ರನ್ನೆಲ್ಲ ಕೇಳ್ಕೊಂಡು ಒಳಗಡೆ ಹೋದೆ. ಫೈನಲಿ ಬಂದು ರೀಚ್ ಆದೆ ಲೊಕೇಶನ್ಗೆ. ಇಲ್ಲಿ ನೋಡಿದ್ರೆ ಇನ್ನೂ ಸ್ಟೇಜ್ ಆಗ್ತಾನೆ ಇದ್ದು. ಏನ್ ಫಸ್ಟ್ ಸ್ಪ್ರಿಂಗ್ ಕಟ್ಕೊಂಡು ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಿದೆ. ಹಂಗ ಬೇಗ ಮುಗಿಸ್ದೆ. ಫುಲ್ ಫೈನಲ್ ಔಟ್ಪುಟ್ ಈ ತರ ಬಂದಿದೆ. ನೆಕ್ಸ್ಟ್ ಕ್ಲೈಂಟ್ ಬೇರೆ ಕಾಲ್ ಮಾಡ್ತಿರೋ ನೆಕ್ಸ್ಟ್ ಇವೆಂಟ್ಗೆ. నేను ಟಕ್ ಅಂತ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೆ. ಅಂದ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಡ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಟಕ್ ಅಂತ ಎರವಳಿಗೆ ಹೋಗಿ ಬಲೂನ್ ಹೊತ್ಕೊಂಡು ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟೆ ಫೈನಲಿ. ಇನ್ನೇನು ಕಾಲೇಜ್ ಬೇರೆ ಹೋಗ್ಬೇಕಿತ್ತಲ್ವಾ. ಟಕ್ ಅಂತ ಟಿಫನ್ ಮಾಡಿ ಎಲ್ಲ ಡೈರೆಕ್ಟ್ ಊಟ ಮಾಡ್ಕೊಂಡು ಕಾಲೇಜ್ ಹೋದ್ರೆ ಕಾಲೇಜ್ಗೆ ಎಲ್ಲ ಬಂಕ್ ಹಾಕ್ಬಿಟ್ಟಿದ್ದಾರೆ. ನಾನು ಕ್ಲಾಸ್ಗೆ ನಾನು ಹೋಗ್ಬಿಟ್ಟು ಏನ್ ಮಾಡ್ಲಿ ಅಂತ ನಾನು ಅವ್ರ ಜೊತೆ ಬಾಸ್ಕೆಟ್ ಬಾಲ್ ಆಡೋಣ ಅಂತ ಅರ್ಥವೇ ಆಗ್ತಿಲ್ವೇ ಬಾಲ್ ನಾನು ಒಳಗಡೆ ಹಾಕೋಣ ಅಂತ ಹೋದೆ. ಹೋಗ್ಲೇ ಇಲ್ಲ ಒಳಗೆ. ನೆಕ್ಸ್ಟ್ ಫುಟ್ಬಾಲ್ ಗೋಲ್ ಹೊಡೆದೆ. ಅದ್ರ ಹಿಡ್ದೇ ಬಿಟ್ಟ. ಇನ್ನೇನು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ಡೆಕೋರೇಷನ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿ ಬಿಟ್ಟು